ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಭಾನುವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಹೊಸದೊಂದು ಅಪ್ಡೇಟ್ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ. ಸೊ ಇವಾಗ ಮೋನಿಕಾ ಮಾಡ್ತಿರೋ ದೊಡ್ಡ ಎಡವಟ್ಟಿಂದ ಮನೆಯಲ್ಲಿ ಮೋನಿಕಾ ಯೋಗ್ಯತೆ ಏನು ಅಂತ ಮನೆಯವ್ರಿಗೆಲ್ಲ ಗೊತ್ತಾಗಿದೆ. ಮೋನಿಕಾ ಡಾಕ್ಟ್ರಿಗೆ ಏನು ಮಾಡ್ತಾಳೆ ಅಂತ ನೀವು ಕುತೂಹಲದಿಂದಿದ್ರೆ ಈ ಸಂಚಿಕೆನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಗೌರಿ ಒಳ್ಳೆತನನ ಇವಳು ಯಾವ ರೀತಿ ಯೂಸ್ ಮಾಡ್ಕೋತಾ ಇದ್ದಾಳೆ, ಆದರೆ ದೇವರು ಅವಳಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಬನ್ನಿ ಏನಾಗುತ್ತೆ ಸಂಚಿಕೆ ಪೂರ್ತಿಯಾಗಿ ನೋಡೋಣ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಕಮೆಂಟ್ಸ್ಗಳು ನಮಗೆ ತುಂಬಾ ಸಪೋರ್ಟ್ ಆಗಿದ್ರೆ ತುಂಬ ಖುಷಿ ಆಗುತ್ತೆ ವಿಡಿಯೋನ ಮಾಡೋಕ್ಕೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಜೊತೆ ಕಮೆಂಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಮೋನಿಕಾ ಎಷ್ಟು ದಡ್ಡಿ ಇರ್ತಾಳೆ ಅಂದರೆ ಅವಳಿಗೆ ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆನೂ ಸಹ ಇರಲ್ಲ. ಸರಿತಾ ನೋಡಿದ ತಕ್ಷಣ ಈ ಕಡೆ ಪಪಾಯಿ ಪೈನಾಪಲ್ ತಿಂತಿರುವಂಥ ಈ ಮೋನಿಕಾ ಮುಖಕ್ಕೆ ಉಗಿದು ನಿನಗಿದನ್ನು ತಿನ್ನಕ್ಕೆ ಯಾರು ಹೇಳಿದ್ರು ಅಂತ ಪ್ರಶ್ನೆ ಮಾಡಿದಾಗ ಈ ಕಡೆ ಅನಿಕೇತ್ ಹೆಸರು ಹೇಳ್ತಾಳೆ ಈ ಮೋನಿಕಾ. ಅನಿಕೇತ್ ಹೇಳಿದ್ನಾ? ಅನಿಕೇತ್ ನೀನೇನು ಕೇಳಿದೆ ಇದನ್ನು ತಿನ್ನು ಅಂತ ಅಂದಾಗ ಅದು ನನಗೇನು ಗೊತ್ತು, ಆ ಮಗು ಚೆನ್ನಾಗಿ ಬೆಳವಣಿಗೆ ಆಗಲಿ ಅಂತ ನಾನು ಹೇಳಿದೆ, ನಮಗೇನು ಗೊತ್ತಿರುತ್ತೆ, ಬಾಯ್ಸ್ಗೆ ಏನು ಗೊತ್ತಿರಲ್ಲ ಅಂತ ಪ್ಲೇಟ್ನೇ ಚೇಂಜ್ ಮಾಡಾಕ್ಬಿಡ್ತಾನೆ. ಆದರೆ ಏನು ಮಾಡೋದು, ಈಗ ನನಗೆ ಏನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ, ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಈ ಮೋನಿಕಾ ಹೇಳ್ತಾಳೆ. ಇನ್ನು ಗೌರಿ ಇದ್ದೋಳು, ಹೌದು ಮೊದಲು ಏನಾದರೂ ಇವಳನ್ನ ಇಲ್ಲೇ ನಿಲ್ಸ್ಕೊಂಡಿದ್ರೆ ಡಾಕ್ಟ್ರನ್ನ ಕರೆಸೋ ಪ್ಲಾನ್ ಮಾಡ್ತಾರೆ, ಆವಾಗ ಇವಳು ಬಸ್ರಿ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಮೋನಿಕಾನ ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಟು, ಅಕ್ಕ ನಿನಗೆ ಬುದ್ಧಿ ಇಲ್ವಾ, ಈಗ ಅವರು ಡಾಕ್ಟ್ರನ್ನ ಕರೆಸಿದ್ರೆ ನೀನು ಬಸ್ರಿ ಅಲ್ಲ ಅಂತ ಗೊತ್ತಾಗುತ್ತೆ, ಅವಾಗ ಮನೆ ಮುಂದೆ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ ಮನೆಯವ್ರ ಮುಂದೆ, ಅದ್ರ ಬದಲು ನೀನೇ ಹೇಳ್ಬಿಡಕ್ಕ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಗೌರಿ ಏನೋ ಒಳ್ಳೇದು ಮಾಡೋಕ್ಕೆ ಹೋದರೆ ಈ ಮೋನಿಕಾ, ಬಿಡೆ ನೀನು ಚೀಪಾಗಿ ಅಂತ ನಾನು ಚೀಪಾಗಿ ನಡ್ಕೋಬೇಕಾ, ನನ್ನನ್ನು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದರೆ ಈ ಮನೇಲಿ ಇರಿಸ್ಕೋತಾರೆ ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ. ಓ ಗೊತ್ತಾಯಿತು, ನನ್ನನ್ನು ಮನೆಯಿಂದ ಆಚೆ ಹಾಕ್ಬಿಟ್ಟು ನೀನು ಈ ಮನೇಲಿ ದೊಡ್ಡ ಸೊಸೆಯಾಗಿ ಮೆರಿಬೇಕು ಅಂತ ಐಡಿಯಾ ಮಾಡಿದ್ಯಾ, ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಕಣೆ ಗೌರಿ, ನೀನು ಏನೇ ಹೇಳಿದ್ರು ಕೇಳಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ನೀನೇನಾದರೂ ನನ್ನ ಪ್ರೆಗ್ನೆಂಟ್ ಅಲ್ಲ ಅಂತ ಏನಾದರೂ ವಿಚಾರ ಹೇಳಿದ್ರೆ ನನ್ನ ಸಾವು ನೋಡಬೇಕಾಗುತ್ತೆ, ನೀನು ಬಾಯಿ ಮುಚ್ಕೊಂಡು ಬಿದ್ದಿದ್ರೆ ಸರಿ ಅಂತೇಳ್ಬಿಟ್ಟು ರೂಮಿಂದ ಆಚೆ ಹೋಗಿ ಹೋಗ್ತಾಳೆ. ಇನ್ನು ಅಷ್ಟರಲ್ಲಿ ಆಶಾ ಇವರೆಲ್ಲ ಸೇರಿಕೊಂಡು ಡಾಕ್ಟ್ರನ್ನ ಕರೆಸಿರ್ತಾರೆ. ಮೋನಿಕಾ ಬಾರಮ್ಮ, ಪರಂಗಿ ಹಣ್ಣು ತಿನ್ನಬಾರ್ದು, ಬಸ್ರಿ ಹೆಂಗ್ಸು, ಆ ಥರ ತಿಂದರೆ ಮಕ್ಕಳಿಗೆ ತೊಂದರೆ ಆಗುತ್ತೆ, ನಮ್ಮ ವಂಶದ ಕುಡಿಗೆ ಏನಾದರೂ ತೊಂದರೆ ಆದರೆ ಅಂದ್ಬಿಟ್ಟು ತಾತ ಅಜ್ಜಿ ಎಲ್ಲನೂ ಸಹ ಗಾಬರಿ ಆಗಿರ್ತಾರೆ. ಅಯ್ಯೋ ಆ ಥರ ಎಲ್ಲ ಏನೂ ಆಗಲ್ಲ, ನಾನು ಆರಾಮಾಗಿ ಇದ್ದೀನಲ್ಲ ಅಂದಾಗ ನಿನಗಂತೂ ಏನು ತಿನ್ನಬೇಕು ಏನು ಹೇಗಿರಬೇಕು ಅಂತ ಒಂದಿಷ್ಟು ಗೊತ್ತಿಲ್ಲ, ಆದರೆ ನಮಗೂ ಗೊತ್ತಿಲ್ಲ ಅಂತ ಅನ್ಕೋಬೇಡ ಅಂತ ಸರಿತಾ ಅವರು ರೇಗ್ಕೊಂತಾರೆ. ರೇಗ್ಬಿಟ್ಟು ನಾವು ಡಾಕ್ಟ್ರನ್ನ ಕರೆಸ್ತಾ ಇದ್ದೀವಿ, ನೀನು ಅವ್ರ ಹತ್ರ ಚೆಕ್ ಮಾಡಿಸ್ಕೊ, ಅವ್ರೇನಾದರೂ ಹುಷಾರಾಗಿದೆಯಾ, ನೀನು ಆರಾಮಾಗಿದೆ ಮಗು ಅಂದರೆ ಆಮೇಲೆ ಮುಂದ್ಲದ್ದು ನೋಡೋಣ ಅಂತೇಳ್ಬಿಟ್ಟು ಸರಿತಾ ಹೇಳ್ತಾರೆ. ಇನ್ನು ಈ ಕಡೆ ಅನಿಕೇತ್ ಮತ್ತು ಚಂಚಲ ಇಬ್ಬರು ಇರ್ತಾರಲ್ಲ, ಏನೋ ಮಾಡೋದೀಗ, ನಿಜವಾಗ್ಲೂ ಡಾಕ್ಟ್ರು ಬಂದು ಇವ್ಳಿಗೆ ಚೆಕ್ ಮಾಡಿ ಮಗು ಹೋಗ್ಬಿಡ್ತು ಅಂದರೆ ಎಷ್ಟು ಖುಷಿಯಾಗುತ್ತಲ್ವ ಅಂದಾಗ, ಹೌದು ಮಾಮ್ ಅದಕ್ಕೆ ಕಾಯ್ತಾ ಇದ್ದೀನಿ, ಈ ಡಾಕ್ಟ್ರು ಬಂದು ಏನಾದರೂ ಬೇರೆ ರೀತಿ ಮೆಡಿಸಿನ್ ಕೊಟ್ಬಿಟ್ರೆ ಅಂತೇಳ್ಬಿಟ್ಟು ಅನಿಕೇತ್ ಹೇಳ್ತಾರೆ. ಆ ಥರ ಎಲ್ಲ ಏನೂ ಆಗಲ್ಲ ಸುಮ್ಮನಿರೋ ಅಂತೇಳ್ಬಿಟ್ಟು ಹೇಳಿದಾಗ ಮೋನಿಕಾ ಇದ್ದೋಳು, ಅಯ್ಯೋ ನಾನೇ ಬಂದು ಸಿಗಾಕೋಬಿಟ್ನಾ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಡಾಕ್ಟ್ರು ಅಷ್ಟರಲ್ಲಿ ಬಂದು ಬಾಮ್ಮ ರೂಮಲ್ಲಿ ನಾನು ನಿನಗೆ ಚೆಕಪ್ ಮಾಡ್ತೀನಿ ಅಂತೇಳ್ಬಿಟ್ಟು ಡಾಕ್ಟ್ರು ಹೇಳ್ತಾರೆ. ಬನ್ನಿ ಮೇಡಮ್ ಅಂತೇಳ್ಬಿಟ್ಟು ಮೋನಿಕಾನು ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಡಾಕ್ಟ್ರಿಗೆ ಲಂಚ ಕೊಡೋಕೆ ಹೋಗ್ತಾಳೆ. ಈ ಕಡೆ ಡಾಕ್ಟ್ರು ಚೆಕ್ ಮಾಡಿ ನೋಡ್ತಾರೆ, ಇವಳು ಪ್ರೆಗ್ನೆಂಟಾ, ಈ ಪಪಾಯ ತಿಂದಿರೋದ್ರಿಂದ ಏನಾದರೂ ತೊಂದರೆನಾ ಅಂತೇಳಿ. ಮನೆಯವರೆಲ್ಲ ಹೇಳಿರ್ತಾರಲ್ಲ, ಈ ಹುಡುಗಿಗೆ ಗೊತ್ತಾಗದೆ ಪಪಾಯಿ ಮತ್ತು ಪೈನಾಪಲ್ ತಿಂದಿದ್ದಾಳೆ, ಸೊ ಪ್ರೆಗ್ನೆಂಟ್ ಇದ್ದಾಳೆ, ಏನಾದರೂ ತೊಂದರೆ ಆಗುತ್ತಾ ಅಂದ್ಬಿಟ್ಟು ನೋಡಿ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು ಕಳಿಸಿರ್ತಾರೆ. ಹೌದಾ ಅಂತೇಳ್ಬಿಟ್ಟು ಇವ್ರು ಚೆಕ್ ಮಾಡಿ ನೋಡಿದ್ರೆ ಅವಳು ಬಸ್ರಿ ಆದರೆ ತಾನೇ ಇವಳು ಚೆಕ್ ಮಾಡಿ ನೋಡೋಕ್ಕೆ, ಸೊ ನೀನು ಬಸ್ರಿನೇ ಆಗಿಲ್ಲ, ನೀನು ಕನ್ಸೀವೇ ಅಲ್ಲ, ಯಾಕೆ ಈ ಥರ ಸುಳ್ಳು ಹೇಳಿದ್ಯಾ ಅಂತೇಳ್ಬಿಟ್ಟು ಆ ಡಾಕ್ಟ್ರಮ್ಮ ಈ ಮೋನಿಕನ್ನ ಕೇಳ್ತಾರೆ. ಅಯ್ಯೋ ಮೇಡಮ್ ನಾನು ಪ್ರೆಗ್ನೆಂಟೇ ಅಂದಾಗ ಈ ಡಾಕ್ಟ್ರ್ ಕಣ್ಗೆ ಮಣ್ಣೆರ್ಚ್ತಾ ಇದೆಯಾ, ಮನೆಯವ್ರಿಗೆಲ್ಲ ಮಣ್ಣೆರ್ಚಿರೋ ಸಾಲ್ದ, ಅವ್ರು ನೋಡಿದ್ರೆ ಅಷ್ಟು ಎದುರುಕೊಂಡು ನೀನು ಪ್ರೆಗ್ನೆಂಟ್ ಅಂತ ಅಷ್ಟೊಂದು ಖುಷಿಯಾಗಿದ್ದಾರೆ, ಇದು ಎಂಥ ಫ್ಯಾಮಿಲಿ ಅಂತ ನಿನಗೆ ಗೊತ್ತಾ, ತುಂಬ ಹೆಸರು ಮಾಡಿದೆ, ಅವತ್ತಿಂದ ನಾನು ಇವ್ರಿಗೆ ಫ್ಯಾಮಿಲಿ ಡಾಕ್ಟರ್ ಆಗಿದ್ದೀನಿ, ನೀನು ನನಗೆ ಮಣ್ಣೆರ್ಚಕ್ಕೆ ಬರ್ತಿದ್ಯಲ್ಲ ಅಂತೇಳ್ಬಿಟ್ಟು ಡಾಕ್ಟ್ರ್ ಹೇಳ್ತಾರೆ. ಮೇಡಮ್ ದಯವಿಟ್ಟು ಈ ವಿಚಾರನ ಆಚೆ ಎಲ್ಲೂ ಹೇಳ್ಬೇಡಿ ಅಂತೇಳ್ಬಿಟ್ಟು ಮೋನಿಕಾ ಹೇಳ್ತಾಳೆ. ಈ ಥರ ಸುಳ್ಳು ಹೇಳಿದ್ರೆ ಇಂಥದ್ಕೆಲ್ಲ ನಾನು ಎದುರುಕೊಳ್ಳಲ್ಲ, ನೀನು ಬಸ್ರಿ ಅಲ್ಲ ಅಂತ ಅಂದರೆ ಅಲ್ಲ ಅಂತ ಹೇಳು, ಅದಕ್ಕೆ ಯಾಕೆ ಇಷ್ಟೊಂದು ಎದುರ್ಕೋತಿದ್ಯಾ ಅಂದ್ಬಿಟ್ಟು ಈ ಕಡೆ ಡಾಕ್ಟ್ರ್ ಹೇಳ್ತಾರೆ. ಮೇಡಮ್ ನನ್ನ ಮಾತು ಕೇಳಿ, ನೀವು ಹೋಗಿ ಈಗ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿದ್ರೆ ದೊಡ್ಡ ಅನಾಹುತನೇ ಆಗ್ಬಿಡುತ್ತೆ ಅಂದಾಗ ನಿನ್ನ ಮಾತುಕೆಲ್ಲ ಎದುರ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಡಾಕ್ಟ್ರು ಆಚೆ ಹೋಗ್ತಾ ಇರ್ತಾರೆ. ನನ್ನ ಮಾತನ್ನೇ ಕೇಳಲ್ವಾ ನೀನು ಅಂತೇಳ್ಬಿಟ್ಟು ಅಲ್ಲಿದ್ದು ಚಾಕುನ ತಗೊಂಡು ಡಾಕ್ಟ್ರನ್ನ ಕೊಲ್ಲಕ್ಕೆ ಮುಂದಕ್ಕೆ ಹೋಗ್ಬಿಡ್ತಾಳೆ. ಈಗೇನಾದರೂ ನೀನು ನಾನು ಬಸ್ರಿ ಅಂತ ನಿಜ ಸುಳ್ಳೇನಾದರೂ ಹೇಳಿದ್ರೆ ಬಸ್ರಿ ಆಗಿಲ್ಲ ಅಂತ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ, ನಾನು ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀನಿ ಆಯಿತಾ, ಬಾಯಿ ಮುಚ್ಕೊಂಡು ಹೋಗಿ, ನನಗೇನು ತೊಂದರೆ ಇಲ್ಲ, ಮಗು ಆರೋಗ್ಯವಾಗಿದೆ ಅಂತ ಹೇಳಿದ್ರೆ ಸಾಕು, ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಬಿಸಾಕ್ತೀನಿ ಅಂತೇಳ್ಬಿಟ್ಟು ಈ ಕಡೆ ಮೋನಿಕಾ ಹೇಳ್ತಾಳೆ. ಏನು ಮಾಡ್ತಿದ್ಯಾ ನೀನು, ನನ್ನ ಪ್ರಾಣಕ್ಕೆ ಎದುರಿಸ್ತಾ ಇದೆಯಾ, ಈ ಮನೆಯವ್ರ ಒಳ್ಳೆತನನ ಯೂಸ್ ಮಾಡ್ಕೊತ ಹೇಳ್ತಿದ್ಯಾ, ಇದಕ್ಕೆಲ್ಲ ಎದುರ್ಕೊಳ್ಳಲ್ಲ ಅಂದಾಗ ನೋಡಿ ಮೇಡಮ್ ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ, ನಾನು ಈ ಮನೇಲಿ ತುಂಬ ದಿಸದಿಂದ ಸೊಸೆಯಾಗಿ ಬರಬೇಕು ಅಂತ ಇದ್ದೆ, ಅದು ಆಗಿರಲಿಲ್ಲ, ಈ ಮಗು ದಯದಿಂದ ಈ ಮನೆಗೆ ಬಂದಿದ್ದೀನಿ ಸೊಸೆಯಾಗಿ, ಇವಾಗ ಆ ಮಗುನೇ ಇಲ್ಲ ಅಂದರೆ ನನ್ನನ್ನು ಮನೆಯಿಂದ ಆಚೆ ಹಾಕ್ಬಿಡ್ತಾರೆ, ಅರ್ಥ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ದುಡ್ಡು ಬೇಕು
ಬೇಕೋ ನಾನು ಕೊಡ್ತೀನಿ ಅಂದ್ಬಿಟ್ಟು ಈ ಮೋನಿಕಾ ಡಾಕ್ಟ್ರು ತಲೆನ ಸೊರೋಗ್ಬಿಡ್ತಾಳೆ. ಆ ಡಾಕ್ಟ್ರು ದುಡ್ಡು ವಿಚಾರ ಹೇಳಿದ್ಲು, ಮತ್ತು ಈ ಮನೇಲಿ ಸೊಸೆ ಆಗಕ್ಕೆ ಇಷ್ಟೊಂದು ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದಾಳೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಒಂದೂ ಗೊತ್ತಾಗಲ್ಲ. ಸೊ ಆಚೆ ಹೋಗಿ ಗೌರಿ ತುಂಬ ಎದ್ರುಕೊಂಡಿರ್ತಾಳೆ. ಡಾಕ್ಟ್ರು ಏನು ಹೇಳ್ತಾರೋ ಇವಳು ಬಸ್ರಿ ಅಲ್ಲ ಅಂತೇಳಿ ಎಲ್ಲಿ ನಮ್ಮಿಬ್ರನ್ನ ಮನೆಯಿಂದ ಆಚೆ ಹಾಕ್ತಾರೋ ಅಂತ ಹೇಳ್ಬಿಟ್ಟು ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಡಾಕ್ಟ್ರ್ ಹೋಗಿ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದಾರೆ ಮಗು ತಾಯಿಯಿಂದ ಅಂದಾಗ, ಏನಿದು ಮಗು ಮತ್ತು ಆರಾಮಾಗಿದ್ದಾರಾ, ಅಕ್ಕ ಪ್ರೆಗ್ನೆಂಟೇ ಅಲ್ವಲ್ಲ ಅಂತ ಹೇಳ್ಬಿಟ್ಟು ಗೌರಿಗೆ ಆತಂಕ ಆಗಿ ರೂಮಲ್ಲಿ ಬಂದು, ಅಕ್ಕ ಏನಿದು ಡಾಕ್ಟ್ರು ನೋಡಿದ್ರೆ ನೀನು ಪ್ರೆಗ್ನೆಂಟು ಅಂತ ಹೇಳ್ತಿದ್ದಾರ, ಏನು ನಡೆಸ್ತೆ ಅಂದಾಗ, ಹೇ ಗೌರಿ ನಿನ್ನಂಥ ತರ್ಡ್ ಕ್ಲಾಸ್ ಥರ ನಾನೇನು ಯೋಚನೆ ಮಾಡಲ್ಲ, ಈ ಕಾಲದಲ್ಲಿ ದುಡ್ಡು ಬಿಸಾಕಿದ್ರೆ ಯಾರು ಏನು ಬೇಕಾದರೂ ಹೇಳ್ತಾರೆ ಅಂದ್ಬಿಟ್ಟು ಈ ಮೋನಿಕಾ ಹೇಳ್ತಿರ್ತಾಳೆ. ಏನೋ ಇದು ನಾವು ಅಂದ್ಕೊಂಡಿದ್ದೆ ಒಂದು ಆಗಿದೆ ಒಂದು ಅಂದ್ಬಿಟ್ಟು ಚಂಚಲನು ಅನಿಕೇತ್ ಯೋಚನೆ ಮಾಡ್ತಿದ್ರೆ, ಈ ಕಡೆ ಗೌರಿಗೆ ಮುಕ್ಕುಗಿತಾ ಇರ್ತಾಳೆ ಈ ಮೋನಿಕಾ. ಯಾವತ್ತಿದ್ರೂ ಇವಳು ಮುಖವಾಡ ಕಳ್ಸಿ ಬೀಳ್ಬೇಕಲ್ವ, ಗೌರಿ ಒಳ್ಳೆತನ ಎಷ್ಟು ದಿನ ಅಂತ ಇವಳನ್ನ ಕಾಪಾಡುತ್ತೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಗೌರಿ ಮತ್ತು ವಿವೇಕ್ ಜೋಡಿ ಯಾರಿಗೆಲ್ಲ ಇಷ್ಟ ಅವರು ಒಂದು ತಪ್ಪದೆ ಕಮೆಂಟನ್ನು ಮಾಡಿ, ಆದಷ್ಟು ಬೇಗ ಒಂದಾಗಲಿ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ.